ಬೆದರಿಕೆ ಧಮಕಿ ಹಾಕಿದ ಡಿ ಫ್ಯಾನ್ಸ್ಗೆ ಕಾದಿದೆ ಸಂಕಷ್ಟ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಭಿಮಾನಿಗಳಿಂದ ಕೊಲೆ ಬೆದರಿಕೆಯೂ ಕೂಡ ಬಂದಿದೆ. ಬೆದರಿಕೆ ಹಾಕ್ತಾ ಇರುವ ಅಂಧಾಭಿಮಾನಿಗಳಿಗೆ ಖಾಕಿ ತಲಾಶ್ ಮಾಡ್ತಾ ಇದೆ. ಒಂದ್ ಕಡೆಯಿಂದ ಡಿ ಗ್ಯಾಂಗ್, ಇನ್ನೊಂದು ಕಡೆಯಿಂದ ಡಿ ಬಾಸು ಬಾಸು ಅಂತ ಹೇಳುವಂತ ಅವರ ಅಭಿಮಾನಿಗಳು. ಇವರು ಸುಮ್ಮನೇನಿರಲಿಲ್ಲ. ಅಭಿಮಾನ ಇರಬೇಕ್ರಿ. ಅಭಿಮಾನ ಹೇಗಿರಬೇಕು ಅಂತ ಹೇಳಿದ್ರೆ, ನನ್ನ ರೋಲ್ ಮಾಡೆಲ್ ಎಲ್ಲ ತಪ್ಪು ದಾರಿ ತಿಳಿತಾ ಇದ್ದಾರಲ್ಲ, ನನ್ನ ಹೀರೋ ಏನೋ ತಪ್ಪು ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ತಿದ್ದಿ ಹೇಳಬೇಕಲ್ಲ, ಹಿಂಗಿರಬಾರ್ದಲ್ಲ ಅಂತ ಹೇಳಬೇಕು. ಆದರೆ ಈ ಗ್ಯಾಂಗಿನ ಫ್ಯಾನ್ಸ್ ಮಾತ್ರ ಮಾಡಿದ ಬೇರೆನೆ. ಬೆದರಿಕೆ ಹಾಕೋದು, ರೀಲ್ಸ್ ಮಾಡೋದು, ಇನ್ಸ್ಟಾದಲ್ಲಿ ಬೆದರಿಕೆ ಹಾಕೋದು, ಏನೋ ಬಾಸ್ ಬಗ್ಗೆ ಮಾತಾಡ್ತೀಯ ನೀನು ಅಂತ ಹೇಳೋದು, ಬರಲಿ ನಮ್ಮ ಅಣ್ಣ ಆಮೇಲೆ ಇದೆ ನಿನಗೆ ಮಾಂಜ ಅಂತ ಹೇಳೋದು, ಈ ಥರದ್ದು. ನೋಡಿ, ಅಲ್ಲಿ ಜ್ಞಾನ ಭಾರತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ಇವರೆಲ್ಲ ಮೊನ್ನೆ ಸ್ಟೇಷನ್ನ ಮುಂದೆ, ಈ ಕೋರ್ಟ್ನ ಮುಂದೆ ಜಮಾಯಿಸಿರುವಂಥವ್ರು. ಹೇಗೆ ಬೈಕಂತ ಇದ್ದಾರೆ ನೋಡಿ. ಪೊಲೀಸರಿಗೂ ಬೈಯದೆ, ಮೀಡಿಯಾದವ್ರಿಗೂ ಬೈಯದೆ. ಬರಲಿ ನಮ್ಮ ಅಣ್ಣ ಆಮೇಲೆ ಐತೆ ಮಾಂಜ ಅಂತ ಒಬ್ಬ ಯಾರೋ ಹೇಳ್ತಿದ್ರು. ಆ ವಿಡಿಯೋ ಭಾಳ ವೈರಲ್ ಆಗ್ತಾ ಇದೆ. ಸೊ ಅವ್ರಿಗೂ ಕೂಡ ಕಾದಿದೆ. ಈಗ ನಿಮ್ಮ ಮೇಲೇನು ಕೇಸ್ ದಾಖಲಾಗತ್ತೆ. ಕೇವಲ ಬಾಸ್ ಮೇಲೆ ಮಾತ್ರ ಅಲ್ಲ, ನಿಮ್ಮ ಮೇಲೂ ಕೇಸ್ ದಾಖಲಾಗತ್ತೆ. ವ್ಯಕ್ತಿ ಎಷ್ಟು ದೊಡ್ಡವನಾಗ್ತಾನೋ ಅವನಿಗೆ ಕಾನೂನಿನ ಅರಿವು ಹೆಚ್ಚಾಗ್ತಾ ಇರಬೇಕಂತೆ. ಯಾಕಂದರೆ ನಾವು ನಾಗರಿಕ ಸಮಾಜದಲ್ಲಿರೋದಲ್ಲ, ನಾವು ಕಾಡಲ್ಲಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇತ್ತು. ನಾಗರಿಕ ಸಮಾಜದಲ್ಲಿ ಇರೋದ್ರಿಂದ ವ್ಯಕ್ತಿ ಎಷ್ಟು ದೊಡ್ಡವನಾಗ್ತಾ ಹೋಗ್ತಾನೋ, ವ್ಯಕ್ತಿ ಎಷ್ಟು ಹೆಸರು ಗಳಿಸ್ತಾ ಹೋಗ್ತಾನೋ, ಅಷ್ಟು ಆ ನೆಲದ ಕಾನೂನಿನ ಬಗ್ಗೆ ಅವನಿಗೆ ಅರಿವು ಹೆಚ್ಚಾಗ್ತಾ ಹೋಗಬೇಕು. ನೀವೊಂದು 25 ಜನಕ್ಕೆ ಹೇಳೋಂಥವ್ರಾಗಿರ್ಬೇಕು, ನೀವೊಂದು 1,00,000 ಜನಕ್ಕೆ ಹೇಳೋವಂಥವ್ರಾಗಿರ್ಬೇಕು, ರೋಲ್ ಮಾಡೆಲ್ ಆಗಿರ್ಬೇಕು. ಆದರೆ ನಿಮ್ಮನ್ನು ನೋಡಿ ಕಲ್ತವಲ್ಲ, ಇನ್ನೇನು ಮಾಡ್ತವೆ, ಹಿಂಗೆ ಮಾಡಬೇಕು. ಅದು ನೋಡಿದ ತಕ್ಷಣ ಗೊತ್ತಾಗಬೇಕು ಇಂಥ ಫ್ಯಾನ್ಸ್ ಇವರು ಅಂತ. ಬೆದರಿಕೆ ಧಮಕಿ ಹಾಕಿದ ಡಿ ಫ್ಯಾನ್ಸ್ಗೆ ಕಾದಿದೆ ಸಂಕಷ್ಟ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಭಿಮಾನಿಗಳಿಂದ ಕೊಲೆ ಬೆದರಿಕೆಯೂ ಕೂಡ ಬಂದಿದೆ. ಬೆದರಿಕೆ ಹಾಕ್ತಾ ಇರುವ ಅಂಧಾಭಿಮಾನಿಗಳಿಗೆ ಖಾಕಿ ತಲಾಶ್ ಮಾಡ್ತಾ ಇದೆ. ಒಂದ್ ಕಡೆಯಿಂದ ಡಿ ಗ್ಯಾಂಗ್, ಇನ್ನೊಂದು ಕಡೆಯಿಂದ ಡಿ ಬಾಸು ಬಾಸು ಅಂತ ಹೇಳುವಂತ ಅವರ ಅಭಿಮಾನಿಗಳು. ಇವರು ಸುಮ್ಮನೇನಿರಲಿಲ್ಲ. ಅಭಿಮಾನ ಇರಬೇಕ್ರಿ. ಅಭಿಮಾನ ಹೇಗಿರಬೇಕು ಅಂತ ಹೇಳಿದ್ರೆ, ನನ್ನ ರೋಲ್ ಮಾಡೆಲ್ ಎಲ್ಲ ತಪ್ಪು ದಾರಿ ತಿಳಿತಾ ಇದ್ದಾರಲ್ಲ, ನನ್ನ ಹೀರೋ ಏನೋ ತಪ್ಪು ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ತಿದ್ದಿ ಹೇಳಬೇಕಲ್ಲ, ಹಿಂಗಿರಬಾರ್ದಲ್ಲ ಅಂತ ಹೇಳಬೇಕು. ಆದರೆ ಈ ಗ್ಯಾಂಗಿನ ಫ್ಯಾನ್ಸ್ ಮಾತ್ರ ಮಾಡಿದ ಬೇರೆನೆ. ಬೆದರಿಕೆ ಹಾಕೋದು, ರೀಲ್ಸ್ ಮಾಡೋದು, ಇನ್ಸ್ಟಾದಲ್ಲಿ ಬೆದರಿಕೆ ಹಾಕೋದು, ಏನೋ ಬಾಸ್ ಬಗ್ಗೆ ಮಾತಾಡ್ತೀಯ ನೀನು ಅಂತ ಹೇಳೋದು, ಬರಲಿ ನಮ್ಮ ಅಣ್ಣ ಆಮೇಲೆ ಇದೆ ನಿನಗೆ ಮಾಂಜ ಅಂತ ಹೇಳೋದು, ಈ ಥರದ್ದು. ನೋಡಿ, ಅಲ್ಲಿ ಜ್ಞಾನ ಭಾರತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ಇವರೆಲ್ಲ ಮೊನ್ನೆ ಸ್ಟೇಷನ್ನ ಮುಂದೆ, ಈ ಕೋರ್ಟ್ನ ಮುಂದೆ ಜಮಾಯಿಸಿರುವಂಥವ್ರು. ಹೇಗೆ ಬೈಕಂತ ಇದ್ದಾರೆ ನೋಡಿ. ಪೊಲೀಸರಿಗೂ ಬೈಯದೆ, ಮೀಡಿಯಾದವ್ರಿಗೂ ಬೈಯದೆ. ಬರಲಿ ನಮ್ಮ ಅಣ್ಣ ಆಮೇಲೆ ಐತೆ ಮಾಂಜ ಅಂತ ಒಬ್ಬ ಯಾರೋ ಹೇಳ್ತಿದ್ರು. ಆ ವಿಡಿಯೋ ಭಾಳ ವೈರಲ್ ಆಗ್ತಾ ಇದೆ. ಸೊ ಅವ್ರಿಗೂ ಕೂಡ ಕಾದಿದೆ. ಈಗ ನಿಮ್ಮ ಮೇಲೇನು ಕೇಸ್ ದಾಖಲಾಗತ್ತೆ. ಕೇವಲ ಬಾಸ್ ಮೇಲೆ ಮಾತ್ರ ಅಲ್ಲ, ನಿಮ್ಮ ಮೇಲೂ ಕೇಸ್ ದಾಖಲಾಗತ್ತೆ. ವ್ಯಕ್ತಿ ಎಷ್ಟು ದೊಡ್ಡವನಾಗ್ತಾನೋ ಅವನಿಗೆ ಕಾನೂನಿನ ಅರಿವು ಹೆಚ್ಚಾಗ್ತಾ ಇರಬೇಕಂತೆ. ಯಾಕಂದರೆ ನಾವು ನಾಗರಿಕ ಸಮಾಜದಲ್ಲಿರೋದಲ್ಲ, ನಾವು ಕಾಡಲ್ಲಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇತ್ತು. ನಾಗರಿಕ ಸಮಾಜದಲ್ಲಿ ಇರೋದ್ರಿಂದ ವ್ಯಕ್ತಿ ಎಷ್ಟು ದೊಡ್ಡವನಾಗ್ತಾ ಹೋಗ್ತಾನೋ, ವ್ಯಕ್ತಿ ಎಷ್ಟು ಹೆಸರು ಗಳಿಸ್ತಾ ಹೋಗ್ತಾನೋ, ಅಷ್ಟು ಆ ನೆಲದ ಕಾನೂನಿನ ಬಗ್ಗೆ ಅವನಿಗೆ ಅರಿವು ಹೆಚ್ಚಾಗ್ತಾ ಹೋಗಬೇಕು. ನೀವೊಂದು 25 ಜನಕ್ಕೆ ಹೇಳೋಂಥವ್ರಾಗಿರ್ಬೇಕು, ನೀವೊಂದು 1,00,000 ಜನಕ್ಕೆ ಹೇಳೋವಂಥವ್ರಾಗಿರ್ಬೇಕು, ರೋಲ್ ಮಾಡೆಲ್ ಆಗಿರ್ಬೇಕು. ಆದರೆ ನಿಮ್ಮನ್ನು ನೋಡಿ ಕಲ್ತವಲ್ಲ, ಇನ್ನೇನು ಮಾಡ್ತವೆ, ಹಿಂಗೆ ಮಾಡಬೇಕು. ಅದು ನೋಡಿದ ತಕ್ಷಣ ಗೊತ್ತಾಗಬೇಕು ಇಂಥ ಫ್ಯಾನ್ಸ್ ಇವರು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.